ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಅಮ್ಮನ ಮನೆಯಿಂದ ಬರಬೇಕಾಯಿತು, ಸ್ವಲ್ಪ ಕೆಲಸ ಇತ್ತು ನನಗೆ. ಈ ಏಪ್ರಿಲ್ 30 ತನಕ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಸರಿ ಅಂತ ಹೇಳಿ ಒಂದೇ ದಿನ ಇರೋಕ್ಕಾಗಿದ್ದು, ಇದ್ಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಬಂದೆ. ಬೆಳಗ್ಗೆಯಿಂದ ಫೋನ್ ಮಾಡಿದ್ರು. ಏನಂತ ಅಂದರೆ ಆ ಮಿಷಿನ್ನ ನಿನ್ನೆ ಒಬ್ರು ಇಸ್ಕೊಂಡು ಹೋಗ್ಬಿಟ್ರಂತೆ, ಇವತ್ತೊಬ್ರು ಬಂದಿದ್ದಾರಂತೆ ಮಿಷಿನ್ ಕೊಡಿ ಅಂತ ಹೇಳ್ಬಿಟ್ಟು. ನಿಜ ಹೇಳ್ತೀನಿ ನೋಡಿ, ಈಗ ಏನಾಗಿದೆ ಅಂತ ನಮ್ಮ ಹಸುಗೆ 20 ಡೇಸ್ ಅಂದರೆ ಕಾಯಿಲೆ ಫೈನಲ್ ಇದಕ್ಕೆ ಬಂದ್ಬಿಟ್ಟಿದೆ, ತೀರಾ ಮೀರ್ಬಿಟ್ಟಿದೆ ಅಂತೆ. ಸೊ ಇವಾಗ ನಾವು ನೋಡ್ಕೊಂಡಿಲ್ಲ ಅಂದರೆ ಹಸು ಕೈ ತಪ್ಪು ಹೋಗ್ಬಿಡುತ್ತೆ. ಅವ್ರ ಹಸುಗಳೆಲ್ಲ ಏನಂತಂದರೆ ಈಗ ಜಸ್ಟ್ ಬಿದ್ದಿರೋದು. ಎಲ್ಲರಿಗೂ ಮನೇಲೂ ಹಸು ಇದೆ, ಎಲ್ಲರಿಗೂ ಗಾಬರಿ ಆಗುತ್ತೆ, ಎಲ್ಲರಿಗೂ ಇದಾಗುತ್ತೆ. ಏನಾಗುತ್ತೆ, ಬರ್ತಾರೆ ಅರ್ಧಕ್ಕೆ ಕಿತ್ಕೊಂಡು ಹೋಗ್ತಾರೆ, ಬರ್ತಾರೆ ಅರ್ಧಕ್ಕೆ ಕಿತ್ಕೊಂಡು ಹೋಗ್ತಾರೆ. ಅದಕ್ಕಿಂತ 3 ದಿನ ನಮಗೆ ಕೊಟ್ಬಿಟ್ರೆ ನಾವು ರೆಸ್ಟ್ ಮಾಡ್ಬೋದು, ನೆಕ್ಸ್ಟ್ 3 ದಿನ ಅವ್ರು ತೊಗೊಂಡು ಹೋಗ್ಬೋದು. ಅವ್ರದಿನ್ನೂ ಸೀರಿಯಸ್ ಆಗಿಲ್ಲ. ಬಟ್ ಆ ಊರಲ್ಲಿ ಹೆಂಗೆ ಅಂತ ಅಂದರೆ ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ದುಡ್ಡು ಕೊಟ್ಟು ನಾವು ತಂದಲ್ಲಿ ನಿಲ್ಸಿರೋದು, ನಮಗೆ ಕೊಡಲ್ಲ ಅಂತೀರಾ ಅಂತೆ. ಗೌರ್ಮೆಂಟ್ ಆಸ್ತಿ ಅದು, ಗೌರ್ಮೆಂಟ್ ಅವ್ರು ಕೊಟ್ಟಿರೋದು. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ಗೌರ್ಮೆಂಟ್ ಅವ್ರು ಹೆಜ್ಜೆಜ್ಜೆಗೆ ಒಂದು ಬಾರ್ ಮಾಡ್ತಾ ಇದ್ದಾರೆ. ದುಡ್ಡು ಮಾಡಬೇಕು, ಹಾಳು ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಹೆಜ್ಜೆ ನಮ್ಮೂರಲ್ಲೇನೆ ಒಂದಿರಲಿಲ್ಲ, ಎಲ್ಲೋ ಒಂದು ಕಡೆ ಒಂದಿದ್ದು. ಇವಾಗ ಪ್ರತಿಯೊಂದು ಹೆಜ್ಜೆಗೆ ಒಂದು 4 ಹೆಜ್ಜೆ ಇಟ್ಟರೆ ಒಂದು ಲೆಫ್ಟಲ್ಲಿ ಒಂದು ಬಾರು, ರೈಟಲ್ಲಿ ಒಂದು ಬಾರು, ಇಡೀ ಊರಲ್ಲೇ ಒಂದು ಅದೆಷ್ಟು ಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಆದರೆ ಹಸು ಎತ್ತಕ್ಕೆ 1 ಮಿಷಿನ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಅದು 1 ಮಿಷಿನ್ಗೆ ಇಡೀ ಊರವ್ರು ಕಿತ್ಲಾಡ್ತಾವ್ರೆ ಬಂದ್ಬಿಟ್ಟು, ನಮಗೆ ಕೊಡಿ ಅಂತ ಹೇಳಿ. ಇದೆಲ್ಲ ನೋಡಿದ್ರೆ ಏನೆಂತಕ್ಕೋ ಫ್ರೀಯಾಗಿ ಆಸೆ ಪಡ್ತಿರಲ್ಲ, ನಾವು ಪಡ್ತೀವಿ. ನಾವೇನು ಪಟ್ಟಿಲ್ಲ, ಅವರು ತೋರಿಸಿದ್ರು ಆಯಿತು, ಅದೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಟ್ 2-3 ಇಟ್ಟಿದ್ರೆ ಸರೌಂಡಿಂಗಲ್ಲಿ ಇರೋರು ಎಲ್ಲರಿಗೂ ಅದೊಂದು ಮಿಷಿನ್ ಅಂತೆ. 2-3 ಇಟ್ಟಿದ್ರೆ ಪಾಪ ಎಲ್ಲರಿಗೂ ಹೆಲ್ಪ್ ಆಗ್ತಾ ಇತ್ತು. ಎಲ್ಲ ಹಸುನು ಪಾಪ ಬಿದ್ದಿದ್ದಾವೆ, ಏನು ಮಾಡಬೇಕು? ಅವ್ರದ್ದು ಕಷ್ಟನೇ, ನಮ್ಮದು ಕಷ್ಟನೇ. ಮನೆ ಹತ್ರ ಫುಲ್ ಗಲಾಟೆ ಅಂತೆ. ಅಮ್ಮ ಈಗ ಫೋನ್ ಮಾಡಿ ಬಿಡ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅಂದರು. 3 ಗಂಟೆ ತನಕ ಬಿಡಿ, ಅಟ್ಲೀಸ್ಟ್ ನಿನ್ನೆ ಸಾಯಂಕಾಲ ತಂದು ನಿಲ್ಸಿರೋದು ನಾವು, ಒಂದು 3 o'clock ತನಕ ಬಿಡಿ ಅಂತ ಹೇಳಿದರು. ಈಗ ನಾವು ನಾಳೆ ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೋ, ನಮ್ಮ ಕೈಲಿ ಮಾಡೋದಲ್ವಾ, ಹಂಗಂತ ಕಣ್ಮುಂದೆ ಬಿಡೋಕ್ಕಾಗಲ್ಲ. ಇನ್ನು ಬೆಳಗ್ಗೆ ಟೀ ಮಾಡ್ತಾಯಿದ್ದೀನಿ. ಹಾಗೆ ಪ್ರಗತಿದು ಭಗವದ್ಗೀತೆ ಕ್ಲಾಸ್ ಬಗ್ಗೆ ಕೇಳಿದ್ರಲ್ಲ, ಅವ್ರದ್ದು ಇಸ್ಕಾನ್ ಬಂದ್ಬಿಟ್ಟು ನಮ್ಮ ಮನೆ ನಿಯರ್ ಇದೆಯಂತೆ. ನಾನು ನಿಮ್ಗೆಲ್ಲರೂ ಕೇಳಿದ್ರಿ, ನಮ್ಮ ಮಕ್ಳನ್ನು ಭಗವದ್ಗೀತಾ ಕ್ಲಾಸ್ಗೆ ಜಾಯಿನ್ ಮಾಡಬೇಕು, ಲಿಂಕ್ ಹೆಂಗೆ ಜಾಯಿನ್ ಆಗೋದು ಅಂತ. ಅವ್ರನ್ನ ನಾನು ಫೋನ್ ಮಾಡಿ ಕೇಳಿದೆ. ಪಾಪ ಅವ್ರೇನೋ ಒಂದು ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅಂದರು, ಅದಕ್ಕೆ ತಡ ಆಯಿತು. ಇವತ್ತು ಕಳಿಸಿದ್ದಾರೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಡೀಟೇಲಾಗಿ ಹೇಳ್ತೀನಿ ಹೇಗೆ ಏನಂತ. ಅಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಅಂತೆ, ಒಂದ್ಸರಿ ನೀವು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಇವತ್ತು ಸ್ವಲ್ಪ ಫ್ರೀ ಇದ್ವಿ. ಆಮೇಲೆ ಯಾಕೋ ಮನಸ್ಸು ತುಂಬ ಬೇಜಾರು ಅನಿಸ್ತಾ ಇತ್ತು. ನಮ್ಮ ಮನೆಯವರು ಅದಕ್ಕೆ ರಜಾ ಹಾಕಿ ನಮ್ಮ ಜೊತೆ ದೇವಸ್ಥಾನಕ್ಕೆ ಬಿಡ್ತಾ ಇದ್ದಾರೆ. ಹೋಗಿ ಸ್ವಲ್ಪ ಪ್ರೇ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಇಸ್ಕಾನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ನೈಟ್ ಮಾಡಿದ ಸಾಂಬಾರು ಹಾಗೆ ಇತ್ತು, ಅದಕ್ಕೆ ನಾನು ಇವತ್ತು ರೊಟ್ಟಿ ಮಾಡಿದೆ. ರೊಟ್ಟಿ ಮಾಡಿ ಸುಮಾರು ದಿನ ಆಗಿತ್ತು. ರೊಟ್ಟಿ ಹಸಿಟ್ಟು ಅಮ್ಮನ ಕಡೆಯಿಂದ ಬಂದ್ರೆ ರೊಟ್ಟಿ ಅಲ್ವಾ. ನೀನು ಬಾ ಇಲ್ಲಿ ನೋಡು, ಇಲ್ಲಿ ನಿಂತ್ಕೊಂಡ್ರೆ ಕಾಣಿಸ್ತೀಯ. ಹಾಯ್ ಮೇಡಮ್, ಎಲ್ಲ ಹೇಗಿದ್ದೀರಾ? ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಹಾಯ್, ಎಲ್ಲ ಹೇಗಿದ್ದೀರಾ? ಕಾಫಿ ಆಯ್ತಾ? ಇನ್ನು ಪ್ರೀತಮ್ಗೆ ಪ್ರತಿ ಸಲ ಈ ಥರದೊಂದು ಬುಕ್ ಸಿಕ್ಕಿದ್ರೆ ಸಾಕು, ಆರಾಮಾಗಿ ನೋಡ್ತಾ ಇರ್ತಾನೆ. ತುಂಬಾ ಕಲ್ತಿದ್ದಾನೆ, ಈ ಥರ ಬುಕ್ ತುಂಬಾ ಉಪಯೋಗ. ಮೊದಲನೇ ದಿನ ಪ್ರೀತಮ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ವಾಪಸ್ ಬಂದಾಗ ಅವ್ನ ಫೇಸ್ ನೋಡಿದ್ರೆ ಇವನ್ನ ಸ್ಕೂಲಿಗೆ ಕಳ್ಸಿದೀನೋ ಇಲ್ಲ ಕೆಲ್ಸಕ್ಕೆ ಕಳ್ಸಿದೀನೋ ಅನ್ನೋ ಅಷ್ಟು ಡಸ್ಟ್ ಮಾಡ್ಕೊಂಡು ಬಂದಿದ್ದ. ಸೊ ಅವಾಗಿಂದ ನಾನು ಮರಿದಲ್ಲೇ ಮಿಸ್ ಮಾಡ್ದಲ್ಲೇ ಪ್ರೀತಮ್ಗೋಸ್ಕರ ಈ ವೆಟ್ ವೈಪ್ಸ್ ಅನ್ನ ತಗೊಂಡು ಹೋಗ್ತೀನಿ. ಸೊ ಅದ್ರೊಳಗೆ ನಾನು ಯೂಸ್ ಮಾಡ್ತಾ ಇರೋದು ಲವ್ ಲಾಕ್ ಮಾಯಿಶ್ಚರೈಸಿಂಗ್ ವೈಪ್ಸ್. ಸೊ ಇದ್ರೊಳಗೆ 2 ತಗೊಂಡ್ರೆ 1 ಫ್ರೀ ಅನ್ನೋ ತರ ಇತ್ತು. ಹಾಗಾಗಿ ನಾನು ಜಾಸ್ತಿನೇ ತಗೊಂಡ್ಬಿಟ್ಟೆ, ಯಾಕೆಂದ್ರೆ ಪ್ರಗತಿಗೂ ಕೂಡ ನಾನು ವೆಟ್ ವೈಪ್ಸ್ನ ಕೊಟ್ಟು ಕಳಿಸ್ತೀನಿ. ಮಕ್ಕಳು ಅಂತ ಅಂದಮೇಲೆ ನಿಜವಾಗ್ಲೂ ಅವರ ಒಂದು ಡೆಲಿಕೇಟೆಡ್ ಸ್ಕಿನ್ನ ನೋಡ್ಕೊಳ್ಳೋದು ತುಂಬಾನೇ ಕಷ್ಟ, ಮತ್ತೆ ಹೈಜಿನಿಕ್ ಆಗಿ ಇಟ್ಕೊಳ್ಳೋದಂತೂ ಇನ್ನೂ ಕಷ್ಟ. ಹೊರಗಡೆ ಹೋದ್ರೆ ತುಂಬಾನೇ ಅವ್ರು ನಾವು ಹೇಳಿರೋ ಮಾತೆಲ್ಲ ಅವ್ರು ಕೇಳೋದೇ ಇಲ್ಲ. ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ. ನಾನು ಕೂಡ ಅಲ್ಲೇ ಇರ್ತೀನಿ, ಕ್ಯಾಂಟೀನಲ್ಲಿ ಏನಾದರೂ ತಿನ್ಬೇಕಂದ್ರೆ ಪದೇ ಹ್ಯಾಂಡ್ ವಾಶ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಾನು ಇದನ್ನ ಯೂಸ್ ಮಾಡ್ಕೊಳ್ತೀನಿ, ನನ್ನ ಹ್ಯಾಂಡ್ಸ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸೊ ಇದು ನಮಗೂ ಕೂಡ ತುಂಬಾನೇ ಬೆಸ್ಟಾಗಿ ವರ್ಕ್ ಆಗುತ್ತೆ, ಮಕ್ಳಿಗಷ್ಟೇ ಅಲ್ಲದೆ. ಸೊ ಇದು ಬಂದ್ಬಿಟ್ಟು ಸೆನ್ಸಿಟಿವ್ ಸ್ಕಿನ್ ಇರೋರಿಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಫ್ರಾಗ್ರೆನ್ಸ್ ಇರೋದಿಲ್ಲ, ಅಲರ್ಜಿನ್ ಫ್ರೀ ಆಗಿರುತ್ತೆ. ಹಾಗೆ pH ಬ್ಯಾಲೆನ್ಸ್ಡ್. ನಾವೇನಾದ್ರೂ ಪ್ರಾಡಕ್ಟ್ ತಗೊಂಡ್ರೆ pH ಅನ್ನ ಟೆಸ್ಟ್ ಮಾಡಿ ಅಲ್ವಾ, ನಮ್ಮ ಸ್ಕಿನ್ pHಗೆ ಅದು ಹೊಂದ್ಕೊಳ್ಳೋ ಆಗಿರಬೇಕು. ಸೊ ಮಕ್ಳಿಗೆ ಯಾಕೆ ಅಂತ ಅಂದ್ರೆ ಇದು ಸೇಮ್ ಫ್ರಾಗ್ರೆನ್ಸ್ ಫ್ರೀ ಆಗಿರುತ್ತೆ. ಇದರೊಳಗೆ ವಿಟಮಿನ್ ಇ, ಆಲೋವೆರಾ ಮತ್ತೆ ಕ್ಯಾಮೊಮೈಲ್ ಇರುತ್ತೆ. ಆಲೋವೆರಾ ಬಂದ್ಬಿಟ್ಟು ಮಲ್ಟಿಪಲ್ ಆಗಿ ಸ್ಕಿನ್ ಬೆನಿಫಿಟ್ ಅನ್ನ ಕೊಡುತ್ತೆ, ಹೈಪೋ ಅಲರ್ಜೆನಿಕ್ ಮತ್ತೆ pH ಬ್ಯಾಲೆನ್ಸ್. ಸೊ ಹಾಗಾಗಿ ನಮ್ಮ ಮಕ್ಕಳ ಡೆಲಿಕೇಟೆಡ್ ಬೇಬಿ ಸ್ಕಿನ್ಗೆ
ಬೆಸ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಇದ್ರೊಳಗೆ ಇನ್ನೊಂದು ಮೇನ್ ಅಂತಂದರೆ ಯಾವುದೇ ರೀತಿಯಾದಂತಹ ಪ್ಯಾರಾಬಿನ್ಸ್ ಇರೋದಿಲ್ಲ, ಆಲ್ಕೋಹಾಲ್ ಇರೋದಿಲ್ಲ, ಡರ್ಮಟಾಲಜಿಕಲಿ ಸೇಫ್ ಆಗಿರುತ್ತೆ, ನಮ್ಮ ಮಕ್ಕಳಿಗೆ ಆರಾಮಾಗಿ ಬಳಸಬಹುದು. ಮತ್ತು ಇನ್ನೊಂದು, ನನಗೆ ಇವಾಗ ಸ್ಕೂಲಿಗೆ ಹೋದಾಗ ಅವ್ನ ಹ್ಯಾಂಡ್ಸ್ ತುಂಬಾ ಗಲೀಜು ಮಾಡ್ಕೊಳ್ತಾನೆ. ಈಗೀಗ ಮುಖ ಗಲೀಜು ಆಗೋದು ಕಡಿಮೆ ಆಗಿದೆ. ಫಸ್ಟ್ ಡೇ, ಸೆಕೆಂಡ್ ಡೇ, 3ನೇ ದಿನ ಅಂತೂ ಮುಖ ಯಾವಾಗಲೂ ಹತ್ತು ಎಲ್ಲ ಗಲೀಜು ಮಾಡ್ಕೊಂಡು ಬರ್ತಾ ಇದ್ದ. ಆವಾಗಿಂದ ನಾನು ಈ ಒಂದು ಟಿಶ್ಯೂನ ಯೂಸ್ ಮಾಡ್ತಾ ಇರ್ತೀನಿ, ವೆಟ್ ವೈಪ್ಸ್. ಸೊ ಈಸಿಯಾಗಿ ಫೇಸ್ ಕ್ಲೀನ್ ಮಾಡ್ಬೋದು, ಹ್ಯಾಂಡ್ಸ್ನ ಕ್ಲೀನ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಬೆಸ್ಟ್ ಏನಂತಂದರೆ ಇದರೊಳಗೆ ಲಿಡ್ ಇರೋದ್ರಿಂದ ಮಾಯ್ಶ್ಚರೈಸ್ ಏನಿರುತ್ತಲ್ಲ ವೈಪ್ಸಲ್ಲಿ, ಅದು ಲಾಂಗ್ ಟೈಮ್ ಹಾಗೆ ಇಟ್ಕೋಬೋದು. ಕೆಲವೊಂದರಲ್ಲಿ ಪಾಕೆಟಲ್ಲಿ ಲಿಡ್ ಇರೋದಿಲ್ಲ. ಸೊ ಆ ಥರದನ್ನು ನಾನು ಜಾಸ್ತಿ ತೊಗೊಳ್ಳಲ್ಲ. ಯಾಕೆ ಅಂತಂದರೆ ವೆಟ್ ವೈಪ್ಸ್ ಜಾಸ್ತಿ ದಿನ ಯೂಸ್ ಮಾಡಬೇಕು ಅಂತಂದರೆ ಲಿಡ್ ಇರೋದನ್ನು ತೊಗೊಂಡ್ರೆ ಜಾಸ್ತಿ ದಿನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ನನ್ನ ಮೇಕಪ್ ರಿಮೂವ್ ಮಾಡೋಕ್ಕಿರ್ಬೋದು, ಎಮರ್ಜೆನ್ಸಿಲಿ ನಾನು ಔಟ್ಸೈಡ್ ಹೋದಾಗ ವೆಟ್ ವೈಪ್ಸ್ ಬೇಕೇ ಬೇಕು. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಅಥವಾ ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆಯ ವೆಟ್ ವೈಪ್ಸ್ನ ಹುಡುಕ್ತಾ ಇದ್ರೆ ಖಂಡಿತ ನೀವು ಈ ಒಂದು ಲವ್ ಲ್ಯಾಪ್ ಅಲೋವೆರಾ ವೈಪ್ಸನ್ನು ಟ್ರೈ ಮಾಡ್ಬೋದು. ನಮ್ಮ ಲಿಟಲ್ ಒನ್ಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಲ್ಲಿಂದ ಸ್ವಲ್ಪ ಏನು ಅಂತಂದರೆ ಪೂಜೆ, ದೇವಸ್ಥಾನ, ಅದು ಇದು ಎಲ್ಲ ಪ್ಲ್ಯಾನ್ ಇತ್ತು. ಬಟ್ ಯಾವಾಗ ಹೋಗ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ. ಹಾಗಾಗಿ ಓಕೆ, ಮುಂಚೆನೇ ಒಂದು 2-3 ಸೀರೆನ ಸ್ಟಿಚ್ ಮಾಡಿ ಇಟ್ಸ್ಕೊಂಡ್ಬಿಡೋಣ. ಅಕಸ್ಮಾತ್ ಏನಾದರೂ ಫಿಕ್ಸ್ ಆಗಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಈ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನೊಂದು 3 ಸೀರೆ ತೊಗೊಂಡು ಹೊರಟೆ. ಹಾಗೆ ಬರ್ತಾ ಅಲ್ಲೇ ಬ್ಲೌಸ್ ಸ್ಟಿಚಿಗೆ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ನಾನೆಲ್ಲ ತುಂಬ ಗ್ರ್ಯಾಂಡಾಗೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸಲ್ಲ, ಸುಮಾರಾಗಿ ನನಗೆ ತುಂಬ ಸಿಂಪಲ್ ಆಗಿರಬೇಕು, ನೋಡೋಕ್ಕೂ ಚೆನ್ನಾಗಿರಬೇಕು, ಆ ಥರ ನಾನು ಸ್ಟಿಚ್ ಮಾಡಿಸ್ಕೊಳ್ತೀನಿ. ಸುಮಾರು ದಿನ ಆಗೋಗಿತ್ತು ಇವೆಲ್ಲ ತೊಗೊಂಡು ಬಂದು, ಇನ್ನೂ ಸುಮಾರು ಹಾಗೆ ಪೆಂಡಿಂಗ್ ಉಳಿದ್ಬಿಟ್ಟಿದೆ. ಆದಾಗ ಒಂದೊಂದು ಸ್ಟಿಚ್ ಮಾಡಿ ಇಟ್ಸ್ಕೊಳ್ಳೋಣ ಅಂತ ಹೊರಟ್ವಿ. ಚಿನ್ನು ಕರೆಕ್ಟಾಗಿ ಹೇಳ್ಬೇಕು. ಎಸ್ ಪಾಪಾ, ನೋ ಪಾಪಾ, no papa, huh? Dance. ಏನೋ ಹೇಳ್ದ್ಯಾ ಪ್ರೀತಮ್? ಎಸ್ ಪಾಪಾ, ನೋ ಪಾಪಾ, ಎಸ್ ಪಾಪಾ, ಮುಂದೆ ಕೇಳು. ನೋ ಪಾಪಾ, telling lies. No. Huh? Yes, Papa. Telling lies? No, Papa. Telling lies? No. Mate? Don't do it. Mate? Open your mouth? No. Mateno? Open phone. No. Mateno? Yeah. Sari nadi. Time ಆಯ್ತು ನಿನ್ನ. ಇನ್ನು ಅದಕ್ಕೂ ಮೊದಲಿಗೆ ಭಗವದ್ಗೀತಾ ಕ್ಲಾಸ್ ಬಗ್ಗೆ ಸುಮಾರು ಜನ ಎನ್ಕ್ವೈರಿ ಮಾಡಿದ್ರಿ. ಅದರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಒನ್ಸ್ ನೀವು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಎಲ್ಲಿ ಅಂತ ಕೇಳಿದ್ರು ನಾನು ಫೋನ್ ಮಾಡಿದಾಗ. ಇಲ್ಲೇ ನಾವು ಹತ್ರದಲ್ಲಿ ಇರೋದು ಅಂದಾಗ, ಇಲ್ಲೇ ಒಂದು ಇಸ್ಕಾನ್ ಇದೆ, ಯಾವತ್ತಾದರೂ ಬಂದಿದ್ರಾ ಅಂತ. ಆ ಜಾಗಕ್ಕೆ ನಾನು ಸುಮಾರು ಸರಿ ಹೋಗಿದ್ದೀನಿ, ಆದರೆ ಹಿಂದೆ ಒಂದು ಇಸ್ಕಾನ್ ಟೆಂಪಲ್ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸರಿ, ಇನ್ನೇನು ಮಾಡೋದು, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಅದ್ರ ಜೊತೆಗೆ ನಮ್ದೊಂದು ಕರು ಇತ್ತು, ಅದನ್ನ ಗೋಶಾಲಾಗ ಸೇರಿಸ್ಬೇಕು ಅಂದರೆ ಹಾಕ್ಬೇಕಂತ ಹೇಳ್ಬಿಟ್ಟು ವಿಚಾರಿಸ್ಕೊಂಡು ಬರೋಣ, ಆಗುತ್ತಾ ಇಲ್ವಾ ಅಥವಾ ಬೇರೆ ಕಡೆ ಏನಾದರೂ ವಿಚಾರಿಸ್ಬೇಕಾ ಅಂತ ಹೇಳ್ಬಿಟ್ಟು ಹಂಗೂ ಅದು ಕೆಲಸ ಆಗುತ್ತೆ ಅಂತ ಹೊರಟ್ವಿ. ಈ ಥರದೊಂದು ದೇವಸ್ಥಾನ ಇದೆ ಅಂತಲೇ ಗೊತ್ತಿರಲಿಲ್ಲ. ಬೇಕಂದ್ರೆ ನಾನು ಗೂಗಲ್ ಮ್ಯಾಪಲ್ಲಿ ಅದರದ್ದು ಲೈವ್ ಲೊಕೇಶನ್ನ ಕೂಡ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಯಾರಾದರೂ ಪೀಸ್ಫುಲ್ಲಾಗಿ ಒಂದು ದಿನ ಸ್ಪೆಂಡ್ ಮಾಡ್ತೀನಿ ಅಥವಾ ದೇವ್ರ ಭಕ್ತಿ ಇದೆ ನನಗೂ, ನಾನು ಹೋಗಿ ಅಲ್ಲಿ ಭಜನೆ ಮಾಡಬೇಕು, ಆ ಥರ ಎಲ್ಲ ಇದ್ದರೆ ಖಂಡಿತ ನೀವು ಬರ್ಬೋದು. ಆಮೇಲೆ ಆ ಕ್ಲಾಸ್ ಏನಾದರೂ ಅಟೆಂಡ್ ಮಾಡಿದರೆ ಹಯಗ್ರೀವ ಹೋಮ ಎಲ್ಲ ಮಾಡಿಸ್ತಾರೆ ಅವ್ರ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ. ಅದನ್ನು ಕೂಡ ಬಂದು ನೀವು ಅಟೆಂಡ್ ಮಾಡ್ಬೋದು. ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಮನೆಯಲ್ಲೇ ಅಟೆಂಡ್ ಮಾಡಿಸಿದ್ವಿ. ಪ್ರಗತಿ ಇದು ಎಕ್ಸಾಮ್ ಸ್ಟಾರ್ಟ್ ಆಗಿಬಿಟ್ಟಿದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ. ಆಮೇಲೆ ನನಗೆ ಗೊತ್ತಿಲ್ಲ ಇದು ನಮ್ಮ ಮನೆ ಹತ್ರ ಅಂತಂದರೆ ಸುಮಾರು ಒಂದು 10 ನಿಮಿಷದಲ್ಲಿ ಹೋಗ್ಬಿಡ್ಬೋದು, ಅಷ್ಟು ಹತ್ರ. ನಾನು ಯಾವಾಗಲೂ ಸಾಯಿಬಾಬಾ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ಅದ್ರ ಬ್ಯಾಕ್ ಸೈಡಲ್ಲೇ ಇರೋವಂಥ ದೇವಸ್ಥಾನ ತುಂಬ ಪೀಸ್ಫುಲ್ ಆಗಿದೆ, ತಣ್ಣಗಿದೆ, ಫುಲ್ಲು ಮರ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಆದರೆ ನಾನು ದೇವ್ರ ಒಳಗಡೆ ಹೋಗೋಕ್ಕಾಗಲಿಲ್ಲ. ಅದನ್ನು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಆಮೇಲೆ ನಾನು ಕ್ಲಾಸ್ ಅಟೆಂಡ್ ಮಾಡ್ತೀನಲ್ಲ, ಅವ್ರ ಸ್ಟೇಟಸ್ ಎಲ್ಲ ದೇವ್ರ ಫೋಟೋ ಹಾಕ್ತಾ ಇರ್ತಾರೆ, ಅದನ್ನೆಲ್ಲ ನಾನು ನೋಡಿದ್ದೀನಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಕೃಷ್ಣ ದೇವಸ್ಥಾನ. ಇಲ್ಲಿ ಬುಕ್ಸ್ಗಳು ಸಿಗುತ್ತೆ, ಆಮೇಲೆ ಪೂಜಾ ಐಟಮ್ಗಳು ಏನು ಬೇಕಾದರೂ ಸಿಗುತ್ತೆ. ಅದ್ರ ಜೊತೆಗೆ ಅಲ್ಲೇ ಕ್ಲೀನಾಗಿ ಮಾಡಿರೋ ತಿಂಡಿನೂ ಸಿಗುತ್ತೆ. ಒಂದು ಹೋಟೆಲ್ ಕೂಡ ಇತ್ತು.
ಸರಿ ಮಕ್ಕಳಿಗೆ ಎಲ್ಲೂ ನಾವು ಹೊರಗಡೆ ಏನೂ ತೊಗೊಳ್ಳಲ್ಲ, ಸ್ವಲ್ಪ ಭಯ. ಬಟ್ ಇಲ್ಲೊಂದು ಸ್ವಲ್ಪ ನೀಟಾಗಿ ಮಾಡಿರ್ತಾರೆ, ಸ್ವಚ್ಛವಾಗಿ ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸ್ನ್ಯಾಕ್ಸ್ ಐಟಮ್ ಎಲ್ಲ ತೊಗೊಂಡ್ವಿ. ಅಲ್ಲಿಂದ ಅವ್ರ ಹತ್ರ ಕೇಳಿದ್ವಿ ಈ ಥರ ಇದೆ ಅಂತ. ಅವ್ರು ಮ್ಯಾನೇಜ್ಮೆಂಟಲ್ಲಿ ಮಾತಾಡಿ ಅಂತ ಅಂದರು. ಇಲ್ಲೇನಾಯಿತು ಅಂತ ಅಂದರೆ ಅವರು ಹಸುಗೆ ನಾನೇ ನೋಡ್ದಂಗೆ ಅಲ್ಲಿ ಸ್ಪೇಸ್ ತುಂಬ ಕಡಿಮೆ ಇತ್ತು. ಹಾಗಾಗಿ ಅಲ್ಲಿರೋ ಹಸುಗಳ್ನು ಕೂಡ ಬೇರೆ ಗೋಶಾಲೆಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಇದು ಬೆಂಗಳೂರು ಸಿಟಿಯಲ್ಲಿ ಅದೆಲ್ಲ ಈಸಿ ಅಲ್ಲ, ಮತ್ತು ಅದು ಕ್ಲೀನ್ ಮಾಡೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಲೇಬರ್ ಕೂಡ ಸಿಗ್ತಾ ಇಲ್ಲ ನಮಗೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಸರಿ, ಯಾವುದಾದ್ರೂ ಬೇರೆದು ನೀವು ಹೇಳಿದ್ರೆ ನಾವು ಅಲ್ಲಾದ್ರೂ ವಿಚಾರಿಸ್ಕೊಂಡ್ಬರ್ತೀವಿ ಅಂದಾಗ ಇನ್ನೊಂದು ನಮ್ಮನೆ ಹತ್ರನೇ ಇನ್ನೊಂದು ಗೋಶಾಲೆಗೆ ಹೇಳಿದ್ರು. ಸರಿ, ಆ ಕಡೆನೂ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ಅದಕ್ಕೂ ಮುಂಚೆಗೆ ಇಲ್ಲಿ ದೇವಸ್ಥಾನದಲ್ಲಿ ನಿಮಗೆ ಎಲ್ಲ ಥರದ ಪೂಜಾ ಐಟಮ್ಗಳು ಸಿಗುತ್ತೆ. ಎಲ್ಲ ಥರದ್ದು ಒಂದು ಗಂಗಾ ಜಲದಿಂದನೂ ಸಿಗುತ್ತೆ. ಆಮೇಲೆ ಶಿಗೆಕಾಯಿ ಪುಡಿಯಿಂದ ಸುಮಾರು ವಸ್ತು ಇಟ್ಟಿದ್ದಾರೆ. ಆಮೇಲೆ ಈ ಗೋಮೂತ್ರ ಮತ್ತು ಅದು ಗೋಮಯ ಎಲ್ಲ ಸಿಗುತ್ತೆ, ಏನು ಬೇಕಾದ್ರೂ. ಆಮೇಲೆ ಅಲ್ಲೊಂದು ಭರತನಾಟ್ಯಂ ಸ್ಟ್ಯಾಚ್ಯೂ ನೋಡಿದೆ ನಾನು. ಪ್ರಗತಿಗೆ ಇದನ್ನು ಗಿಫ್ಟ್ ಕೊಡಬೇಕಂತ ಸುಮಾರು ದಿನದಿಂದ ಅಂದ್ಕೊಂಡಿದ್ದೀನಿ. ನೋಡ್ಬೇಕು, ಯಾವಾಗಾದ್ರೂ ಕೊಡೋದಕ್ಕೆ ತಗೊಳ್ಬೇಕು. ಇವಾಗ ನಾನು ತೊಗೊಳ್ಳಿಲ್ಲ, ಸ್ವಲ್ಪ ಪುಟಾಣಿದು ಅನಿಸ್ತು. ಹಾಗಾಗಿ ಯಾವಾಗಾದ್ರೂ ಪ್ರಗತಿಗೆ ಅದನ್ನು ಗಿಫ್ಟ್ ಮಾಡ್ತೀನಿ. ಅದಾದಮೇಲೆ ಒಂದು ಹಸು ಕರು ಇರೋದು ಸ್ಟ್ಯಾಚ್ಯೂ ತೊಗೊಂಡೆ. ಯಾಕೆಂತಂದರೆ ಹೊಸ ಮನೆಗೆ ಹೋಗೋಕ್ಕೂ ಮೊದಲಿಗೆ ಅದನ್ನು ತೊಗೊಂಡು ಹೋಗ್ಬೇಕಂತೆ. ಈಗೆಲ್ಲರೂ ಹಸುನ ಗೃಹ ಪ್ರವೇಶ ಆದಮೇಲೆ ಮನೆಗೆ ಕರ್ಕೊಂಡು ಹೋಗ್ತಾರಲ್ಲ, ಹಾಗೆ ಯಾವುದೇ ಹೊಸ ಮನೆಗೆ ಹೋದ್ರೂ ಕೂಡ ಅದನ್ನು ಫಸ್ಟ್ ತೊಗೊಂಡೋದ್ರೆ ಒಳ್ಳೇದಾಗತ್ತೆ ಅಂತ ಅಂದರು. ಅದು ನನ್ನ ಹತ್ರ ಇರಲಿಲ್ಲ. ಸರಿ, ನಮ್ಮ ಅಕ್ಕನೂ ಕೂಡ ಹೇಳಿದರು ಸಿಕ್ಕಿದ್ರೆ ಎಲ್ಲಾದರೂ ತಗೋ ಅಂತ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದೆ, ಅದನ್ನು ತೊಗೊಂಡೆ. ನೀವು ಯಾರಾದರೂ ವಿಸಿಟ್ ಮಾಡಂಗಿದ್ರೆ ಖಂಡಿತ ಬರಬಹುದು. ಆರಾಮಾಗೆ ಭಜನೆ ಗಿಜನೆ ಮಾಡಿಕೊಂಡು ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ತುಂಬ ಪ್ರಶಾಂತವಾಗಿತ್ತು. ಎಲ್ಲರೂ ಕೃಷ್ಣನ ಭಕ್ತರೇ ಅಲ್ಲಿ ಇದ್ದಿದ್ದು. ಅಲ್ಲಂತ ಇದ್ದಿದ್ದು ಊದ್ಗಡ್ಡಿ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊದ್ಗಡ್ಡಿ ಎಲ್ಲ. ಅಲ್ಲಿಂದ ಸೀದಾ ನಾವು ಸರಿ ಹೆಂಗೋ ಬಂದುಬಿಟ್ಟಿದ್ದೀವಿ, ಆ ಗೋಶಾಲೆಗೆ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಬರೋಣ ಅಂತ ಅಲ್ಲಿಗೆ ಹೊರಟ್ವಿ. ನಮ್ಮ ಕರುನ ನಾವು ಎಲ್ಲೆಲ್ಲೋ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸಾಕೋರಿದ್ರೂ ಕೊಟ್ಬಿಡ್ತಾ ಇದ್ವಿ. ಬಟ್ ಓರಿ ಕರಗಳನ್ನ ಯಾರೂ ಸಾಕೋದಿಲ್ಲ. ಕೆಲವೊಬ್ರು ಸಾಕ್ತಾರೆ ಒಂದು ಪರ್ಪಸ್ಗೆ, ಬಟ್ ಆ ಥರದವರು ಸಿಗಬೇಕಲ್ಲ ನಮಗೆ. ಇನ್ನು ಹಸು ನೋಡಿದ್ರೆ ತೀರಾ ಇದಾಗಿದೆ. ಅಕಸ್ಮಾತ್ ಏನಾದರೂ ಆದರೆ ಆ ಕರುನ ಏನು ಮಾಡಬೇಕಂತ ಹೇಳಿ ಮೊದಲೇ ಏನಾದರೂ ಗೊತ್ತಿದ್ರೆ ಆಮೇಲೆ ಇಮಿಡಿಯೇಟಾಗಿ ತೊಗೊಂಡೋಗಿ ಕೊಟ್ಬಿಡ್ಬೋದು ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು, ಪ್ರಶಾಂತವಾಗಿ. ಇಂಥ ಪೇಂಟಿಂಗು, ಒಳ್ಳೆ ಜಾಗ. ಅಲ್ಲೇ ಬೇಕಾದಷ್ಟು ನಿಮ್ಗೆ ಹೋದರೆ ಒಂದೇ ಸರಿಗೆ 5 ದೇವಸ್ಥಾನ ನೋಡ್ಕೊಂಡು ಬರ್ಬೋದು. ವಿಷ್ಣು ದೇವಸ್ಥಾನ ಇದೆ, ನಾರಾಯಣ ಸ್ವಾಮಿದು, ಆಮೇಲೆ ಆ ಕಡೆ ಇದಿದೆ ಸಾಯಿಬಾಬಾ. ಅದಾದಮೇಲೆ ಇವಾಗ ಒಂದು ದೇವಸ್ಥಾನ ತೋರಿಸ್ನಲ್ಲ ಅದು, ಮತ್ತು ಇದು ಇಸ್ಕಾನ್. ಎಲ್ಲನೂ ಒಂದೇ ಜಾಗದಲ್ಲೇ ಇದೆ. ಆರಾಮಾಗಿ ಹೋಗಿ ನೋಡ್ಕೊಂಬರ್ಬೋದು. ಸೊ ನಾನು ಹೇಳಿದ್ನಲ್ಲ, ಪ್ರಗತಿ ಭಗವದ್ಗೀತಾ ಕ್ಲಾಸ್ ಅಟೆಂಡ್ ಮಾಡ್ತಾರಲ್ಲ, ಅದೇ ಇಸ್ಕಾನ್ ಟೆಂಪಲ್ ಇಂದ ಅದನ್ನೆಲ್ಲ ಆರ್ಗನೈಸ್ ಮಾಡಿರೋದು. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಹಯಗ್ರೀವ ಹೋಮ ಎಲ್ಲ ಮಾಡಿಸ್ತಾರೆ. ಸೊ ಅದು ಮಕ್ಕಳಿಗೆ ಓದೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ. ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಹಯಗ್ರೀವ ದೇವಸ್ಥಾನಕ್ಕೂ ಹೋಗಿದ್ವಿ. ಈ ಲಾಸ್ಟ್ ವೀಕಲ್ಲೂ ಕೂಡ ಒಂದು ಹೋಮ ಮಾಡಿದ್ರು ಮಕ್ಕಳಿಗೆ. ಇನ್ನು ಕೆಲವು ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇತ್ತು ಅಂತ ಹೇಳಿ ಅಲ್ಲಿ ನಾವು ಕೇಳಿದ್ವಿ ಹಸು ಕೊಡೋಣ ಗೋ ಶಾಲೆಗೆ ಅಂತ. ಅವರು ಇಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದೇನೋ ನೋಡಿ ಅವರೇ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಏನಾಯ್ತು ಅದಕ್ಕೆ ಇಲ್ಲಿಗೆ ಬಂದಿದೀವಿ. ಅವರೇ ಹೇಳಿದ್ರು ಇಲ್ಲಿ ಇನ್ನೊಂದು ಜಾಗ ಇದೆ, ಬೇಕಾದ್ರೆ ಅಲ್ಲೋಗಿ ನೋಡಿ ಅಂತ. ನೋಡಕ್ಕೆ ಅಂತ ಬಂದಿದೀವಿ, ನೋಡೋಣ ಏನಾಗುತ್ತೆ. ಅಂಬ ಎಲ್ಲಿದೆ? ಅಂಬ ಎಲ್ಲಿದೆ ಅಂಬ? ಹೋಗೋಣ. ಏನು ಮಾಡಲ್ಲ ಅಂಬ ಅದು. ಅದೆಲ್ಲ ಸೇವ್ ಮಾಡಿರೋದ ಅನ್ಸುತ್ತೆ. ಈ ಥರ ಇದೆ ಊರಲ್ಲಿ, ಇದು ಹುಲ್ಲು. ಜೋಳ ಇಲ್ಲ ಇರೋದಿಲ್ಲ, ಬರೀ ಹುಲ್ಲು ಇರುತ್ತೆ. ಜೋಳ ಇದೆ, ಜೋಳದ ಹುಲ್ಲು ಎಲ್ಲಿದೆ? ಜೋಳ ಇರಲ್ಲ, ಜೋಳದ ಹುಲ್ಲು ಅಂತ. ಏನಾಗಿದೆ? ಇಲ್ಲಿ ಕೂಡ ಅಷ್ಟೇ, ಏನಾದರೂ ಗೋಶಾಲೆಗೆ ಸಹಾಯ ಮಾಡಂಗಿದ್ರೆ ಮಾಡ್ಬೋದು. ಒಂದೊಂದು ಹಸುಗೆ ಹುಲ್ಲು ಕೊಡಿಸ್ತಾರೆ. ಅಲ್ಲಿ ನಾವಿದ್ದಾಗಲೇ ಕೆಲವೊಬ್ಬರು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಮಕ್ಳ ಕೈಲಿ ಕೊಡ್ಸೋಣ ಅಂತ. ತುಂಬ ಹಸುಗಳಿದ್ದಾವೆ, ನೋಡೋಕ್ಕೂ ಖುಷಿ ಆಗುತ್ತೆ, ಅಷ್ಟು ಹಸು ಇದ್ದಾವೆ. ನಡಿ ಅಲ್ಲಿ ಡ್ಯಾಡಿ ಹತ್ರ ಹೋಗು.
ಹಾಂ ಎಮ್ಮೆನೂ ಇದೆ. ಎಮ್ಮೆ ಬರೀ ನಾಟಿ ಹಸುಗಳೇ ಜಾಸ್ತಿ ಇದ್ದಾವೆ. ಹಾಂ ಎಲ್ಲ ಓರಿನೇ. ಅಲ್ಲೋಡ ಅದು ಹಸು ಇದೆಯಲ್ಲ, ಲಾಲ್ ಕರಿ ಹಸು ಎಲ್ಲ ನಾಟಿ ಹಸುನೇ ಚಿನಿ. ಎಷ್ಟು ಬೆಳ್ಳಗಿರೋ ಹಸುಗಳೆಲ್ಲ ಇದಾವೆ ಅಲ್ಲಿ. ಇದು ಮಲ್ನಾಡ್ ಗಿಡ್ಡ. ಹ ಸಾಕ್ತಿಯ ಮಗ್ನೆ? ಹಸು ಸಾಕ್ತಿಯಾ? ಹೆಣ್ಣು ಹಸು ಎಲ್ಲ ಇದ್ದಾವೆ, ಬೇಕಾದಷ್ಟಿದಾವಲ್ಲ. ಪಾಪ ಇದ್ರೊಳಗೆ ಇರ್ತವೇನೋ, ಇದ್ರಲ್ಲೇ ಹುಲ್ಲು ಎಲ್ಲ ಹಾಕ್ಬೇಕು. ನೋಡಿದ್ರೆ ಭಯ ಆಗೈತಲ್ಲ, ಅಷ್ಟುದ್ದ ಐತೆ ನಿನ್ ಕೊಂಬು. ಕರಗಳನ್ನೆಲ್ಲ ಕಟ್ಟಾಕಿದ. ನಾವು ಸಾಕ್ತೀವಿ ಅಂದ್ರೆ ಮೊಲ ಕೊಡ್ತಾರಾ? ಬಾ ಹೋಗೋಣ. ಇಲ್ಲಿ ನೋಡಿ ಡ್ಯಾಡಿ, ಕರಿ ಡ್ಯಾಡಿ, ಬನ್ನಿ ಹೋಗೋಣ. ಕರಿ ಡ್ಯಾಡಿ, ಬನ್ನಿ ಡ್ಯಾಡಿ. ಅಲ್ಲಿಂದ ನಾನು ಸೀದಾ ಬಂದೆ ಮನೆಗೆ. ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೋಬೇಕಾಗಿತ್ತು, ಟೈಮ್ ಆಗೋಗಿತ್ತು, ಬೆಳಗ್ಗೆ ಹೋಗಿತ್ತು. ನಾವು ಹೊರಗಡೆ ಏನೂ ತಿಂದಿಲ್ಲ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ, ಅದನ್ನು ತಿಂದರು ಅಡುಗೆ ಮಾಡತಕ್ಕ ತಿನ್ನಿ ಅಂತ. ಇದನ್ನು ತೊಗೊಂಡು ಬಂದು ಎಷ್ಟೋ ದಿನ ಆಗಿತ್ತು. ನಾವು ಹೊರಗಡೆ ಎಲ್ಲೂ ಏನೂ ತೊಗೊಂಡಿರಲಿಲ್ಲ. ನನ್ನ ಹಸ್ಬೆಂಡ್ ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಏನಾದರೂ ಸ್ವಲ್ಪ ತಗೊಳ್ಳೋಣ, ಪ್ರಗತಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ತೊಗೊಂಡು ಬರಲಿಲ್ಲ, ಸ್ವಲ್ಪನೇ. ಆಮೇಲೆ ಎಲ್ಲ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿ, ಯಾವುದೇ ರೀತಿಯಾದಂತಹ ಮೊಟ್ಟೆ ಗಿಟ್ಟೆ ಯೂಸ್ ಮಾಡೋದಿಲ್ಲ. ನಿಮಗೂ ಕೂಡ ಒಂದು ಐಡಿಯಾ ಇರುತ್ತೆ. ಪಂಚಕರ್ಪೂರ ಬೇಕಾಗಿತ್ತು, ಅದನ್ನು ತೊಗೊಂಡೆ. ಸ್ವಲ್ಪ ಬೇಕಾಗಿದ್ದು ಅಷ್ಟೇ ತೊಗೊಂಡು ನೆಕ್ಸ್ಟ್ ಟೈಮ್ ಏನಾದರೂ ದೇವ್ರದ್ದು ಪೂಜೆ ಐಟಮ್ಗಳು ಬೇಕಂತಂದರೆ ಇಲ್ಲೇ ಬರೋಣ, ಇಲ್ಲೇ ಎಲ್ಲ ತೊಗೊಳ್ಬೋದು ಅಂತ ಹೇಳಿ ಅಂದ್ಕೊಂಡು ಬಂದ್ವಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ. ಅದಾದಮೇಲೆ ಇದು ಸ್ವಲ್ಪ ಇದು ಟೀ ಪಾಟ್ದು ಸುಮಾರು ಜನ ಕೇಳಿದ್ರಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇದು ನಾನು ಸ್ವಂತ ತೊಗೊಂಡಿದ್ದು, ಯಾವುದೇ ಇದಲ್ಲ. ಅದ್ರ ಜೊತೆಗೆ ಮುಂಚೆ ಒಂದಿತ್ತು ಟೀ ಕೆಟ್ಟಲ್ಲು, ಅದು ಬೇಕು ಅಂದರೆ ಅದ್ರದ್ದು ನಾನು ಹುಡುಕಿ ಹಾಕಿರ್ತೀನಿ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲೋದ್ರೂ ಏನೋ ಒಂಥರ ಅನ್ಸ್ಯಾಟಿಸ್ಫೈಡ್ ಆಗ್ತಾ ಇತ್ತು. ನನಗೆ ಸ್ಯಾಟಿಸ್ಫೈಡ್ ಅಂತ ಅನಿಸ್ತಾ ಇರಲಿಲ್ಲ. ಹಸು ಹುಷಾರಿಲ್ದಾಗಿಂದ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ನನಗಂತೂ. ಇನ್ನು ಸ್ವಲ್ಪ ನುಗ್ಗೆಕಾಯಿ ತಗೊಂಡು ಬಂದಿದ್ವಿ. ನುಗ್ಗೆಕಾಯಿ ಹುಳಿ ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ, ಯಾಕೆಂದರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಊರಿಗೆ ಹೋಗ್ಬೇಕಾಗಿತ್ತು. ಜಾಸ್ತಿ ಮಾಡಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಸ್ವಲ್ಪ ಒಂದು ಟೈಮ್ಗೆ ಆಗೋಂಗೆ ನಾನು ಸಾಂಬಾರು ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ ಅಂತ ನುಗ್ಗೆ ಹುಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಇದಾದ್ಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ನಲ್ಲ ಅದೊಂದಿಷ್ಟು ಬೆಳ್ಳುಳ್ಳಿ ಮತ್ತು ಸಾಂಬಾರ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ನುಗ್ಗೆಕಾಯಿ, ಎಳೆ ನುಗ್ಗೆಕಾಯಿ ಚೆನ್ನಾಗಿರುತ್ತೆ, ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅದ್ರ ಮೇಲೆ ಸ್ವಲ್ಪ ಸಾಂಬಾರ್ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಇಷ್ಟೇ ಹಾಕ್ಕೋಬೇಕು. ಹುಣಸೆ ಹಣ್ಣೇನು ಹಾಕಿದೆ, ಅದಕ್ಕೆ ಎಷ್ಟು ಬೇಕಷ್ಟು, ಹುಳಿಗೆ ಎಷ್ಟು ಬೇಕಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು ಸಾಂಬಾರ್ಗೆ ಎಷ್ಟು ಬೇಕಷ್ಟು ನೀರು ಅಷ್ಟೇ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ರೈಸ್ ಜೊತೆಗೆ ಇನ್ಸ್ಟಂಟಾಗಿ ಏನೋ ಒಂದು ರೆಸಿಪಿ ರೆಡಿ ಆಗಿಬಿಡುತ್ತೆ. ನುಗ್ಗೆಕಾಯಿ ಹಾಕಿ ಮಾಡಿರೋ ಹುಳಿ ಚೆನ್ನಾಗಿರುತ್ತೆ ಸಾಂಬಾರು ಕೂಡ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಟೇಸ್ಟ್ನ ಅಡ್ಜಸ್ಟ್ ಮಾಡೋದಕ್ಕೆ. ನಾನು ಮೊಟ್ಟೆ ಬೇಯಿಸ್ಕೊಂಡೆ, ಸೈಡ್ಗೆ ಏನೂ ಇರಲಿಲ್ಲ, ಅದನ್ನು ಏನಾದರೂ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತುಂಬ ದಿನ ಆಯಿತು ಎಗ್ ಬೋಂಡ ಮಾಡಿರಲಿಲ್ಲ. ಸರಿ ಇದನ್ನೇ ಬೋಂಡ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹಸಿಟ್ಟಿಗೆ ಒಂದು ಸ್ವಲ್ಪ ಸೋಡಾ, ಒಂಚೂರು ಖಾರದ ಪುಡಿ ಹಾಕಿ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಕಳಿಸ್ಕೊಂಡು ಬೇಯಿಸಿರೋ ಮೊಟ್ಟೆನ ಅರ್ಧ ಕಟ್ ಮಾಡಿ ಅದ್ರೊಳಗೆ ಡಿಪ್ ಮಾಡಿಬಿಟ್ಟು ಎಣ್ಣೆಲಿ ಹಾಕಿ ಬೋಂಡು ಥರ ಕರ್ಕೊಂಡ್ರೆ ಅದು ರೆಡಿ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಇತ್ತು, ಹಪ್ಪಳನೂ ಕರ್ಕೊಂಡ್ವಿ. ಇದಾಯಿತು ಇವತ್ತು ರಾತ್ರಿ ಊಟಕ್ಕೆ. ಸಿಂಪಲ್ಲಾಗಿ ಒಂದು 15-20 ನಿಮಿಷದಲ್ಲಿ ಅಡುಗೆನೂ ರೆಡಿ ಆಗೋಯ್ತು. ನನಗೆ ಹೊರಗಡೆ ಹೋಗಿ ಬಂದಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಕುಕ್ಕಿಂಗಲ್ಲಿ. ಮನೇಲೇ ಇದ್ದರೆ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಇರ್ತೀನಿ. ಎಲ್ಲನೂ ಔಟ್ಸೈಡ್ ಹೋಗಿ ಬಂದರೆ ಸ್ವಲ್ಪ ಲೇಸಿ ಆಗಿಬಿಡ್ತೀನಿ ಅಡುಗೆಯಲ್ಲಿ.
ಸಿಂಪಲಾಗಿ ಎಷ್ಟು ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿ ಊಟನೂ ಮುಗಿಸ್ಬಿಟ್ಟು ನಿಮ್ಮ ಜೊತೆ ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೇಕಾಗಿತ್ತು. ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಭಗವದ್ಗೀತೆ ಕ್ಲಾಸ್ ದಯವಿಟ್ಟು ಆನ್ಲೈನಲ್ಲಿ ಜಾಯಿನ್ ಮಾಡೋಂಗಿದೆ. ಡಿಸ್ಕ್ರಿಪ್ಷನ್ ಅವ್ರದ್ದು ಗೂಗಲ್ ಫಾರ್ಮ್ ಹಾಕಿರ್ತೀನಿ. ಅದನ್ನು ನೀವು ವಿಸಿಟ್ ಮಾಡಿ ಓಪನ್ ಮಾಡಿ ಫಾರ್ಮ್ನ. ಆ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಅವ್ರಿಗೆ ಹೋಗುತ್ತೆ. ಅವ್ರು ನಿಮಗೆ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೂ ಮೊದಲಿಗೆ ಒಂದಿಷ್ಟು ವಿಚಾರ ನನ್ನ ಜೊತೆ ಹೇಳಬೇಕು ಅಂತ ಅನ್ನಿಸ್ತು. ಏನು ಅಂತ ಅಂದ್ರೆ, ಇವಾಗ ಹಸುಗೆ ಏನಾದ್ರು ಈ ತರ ಪ್ರಾಬ್ಲಮ್ ಆಗಿದ್ರೆ ಒಂದು 20 days ತನಕನೂ ನಮಗೂ ಏನು ಗೊತ್ತಿರ್ಲಿಲ್ಲ. ಒಂದೇ ಗೊತ್ತಾಯ್ತು. ಗೊತ್ತಾಗೋಷ್ಟ್ರೊಳಗೆ ಹಸು ಕಾಯಿಲೆ ಮೀರೋಗ್ಬಿಟ್ಟಿದೆ. ಅದಕ್ಕೆ ಏನು ಅಂತಂದ್ರೆ 196 ಅವ್ರು 1962 ಏನೋ ಇದೆ ಟೋಲ್ ಫ್ರೀ ನಂಬರ್. ನೀವು ಗೂಗಲ್ ಸರ್ಚ್ ಮಾಡ್ಬೋದು, ಇಲ್ಲಾಂದ್ರೆ ನಾನು ಆಮೇಲೆ ಒಂದ್ಸರಿ ಕನ್ಫರ್ಮ್ ಮಾಡ್ಬಿಟ್ಟು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಹಸುಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವರು ಗೌರ್ಮೆಂಟ್ ಇಂದ ನಮ್ಗೆ ಎಲ್ಲೇ ಇರ್ಲಿ ಲೊಕೇಶನ್ ಕಳಿಸಿ ಹಸುವಿನ ಕಂಡೀಷನ್ ಹೇಳಿದ್ರೆ ಅವ್ರು ನಮ್ಮ ಮನೆ ಹತ್ರನೇ ಆಂಬುಲೆನ್ಸ್ ಅಲ್ಲಿ ಬಂದ್ಬಿಟ್ಟು ಹಸುಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು. ಇದು ಪ್ರತಿಯೊಂದೂ ಎಲ್ಲಾ ಕಡೆನೂ ಇರುವಂತಹ ಒಂದು ಫ್ರೀ ಫೆಸಿಲಿಟಿ, ಆಯ್ತಾ. ಆದ್ರೆ ನಮ್ಮನೆ ಹತ್ರ ಏನ್ ಮಾಡಿದ್ದಾರೆ ಅಂತಂದ್ರೆ 15-20 ದಿನ ತನಕನೂ ನಮ್ಮ ಅಮ್ಮನ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡು ತಗೊಂಡು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು ಅಂತ ಹೇಳ್ಕೊಂಡ್ ಬಂದು. ಸೊ ಆಮೇಲೆ ನಾವ್ ಹೇಳಿದ್ವಿ ಈ ತರ ಎಲ್ಲ ಆಯ್ತು ಅಂತ. ಇಲ್ಲ, ಅವ್ರು ಗೌರ್ಮೆಂಟ್ ಡಾಕ್ಟರ್ ಅಲ್ಲ, ಅವ್ರ ಅಸಿಸ್ಟೆಂಟ್. ಬಟ್ ನಿಮ್ ಹತ್ರ ಬಂದ್ಬಿಟ್ಟು ಆ ತರ ದುಡ್ಡು ತಗೊಂಡಿದ್ದಾರೆ. ಇದು ಡಾಕ್ಟರ್ ನಂಬರು. ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಿದ್ರು. ಮತ್ತೆ ಅವರು ಅಷ್ಟೇನೆ ನಿಮ್ಗೆ ಹೇಳ್ಬೇಕಿತ್ತು, ಇಲ್ಲಿ ನಿಮ್ಗೆ ಹಸುನ ಲಿಫ್ಟ್ ಮಾಡೋ ಮಿಷಿನ್ ಸಿಕ್ಕಿಲ್ಲ ಅಂದ್ರೂ ಒಟ್ನಲ್ಲಿ ನಿಮ್ ಸರೌಂಡಿಂಗ್ ಅಲ್ಲಿ ಎಲ್ಲೋ ಒಂದ್ ಕಡೆ ಆ ಮಿಷಿನ್ ಸಿಗತ್ತೆ. ಅದೆಲ್ಲಿದೆಯೋ ಅದನ್ನ ತಿಳ್ಕೊಂಡು ನೀವು ತರ್ಬೋದಾಗಿತ್ತು. ಬಟ್ ಅದನ್ನಾದ್ರೂ ಅವ್ರು ಮಾಡ್ಬೇಕಿತ್ತು, ಮಾಡಿಲ್ಲ. ಹಸು ತುಂಬಾ ವೀಕ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ವೀಕ್ ಆಗಿದೆ. ಆಮೇಲೆ ನಾಟಿ ಹಸು ಆಗಿರೋದಕ್ಕೆ ಇಲ್ಲಿವರೆಗೂ ನಿಮ್ ಕೈಗಿನ್ನೂ ಸಿಕ್ಕಿದೆ. ಬೇರೆ ಹಸುಗಳಾಗಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ಹೇಳಕ್ ಆಗ್ತಾ ಇರ್ಲಿಲ್ಲ ಅಂತ ಬಂದು ಚೆನ್ನಾಗಿ ಬೈದು ಅವ್ರಿಗೆಲ್ಲ. ಅಂದ್ರೆ ಅವ್ರ ಮುಂದೆ ಏನ್ ಬೈಯಕ್ಕಾಗತ್ತಾ, ನಮಗೆ ಹೇಳಿ ನೀವ್ ಇಷ್ಟೊಂದು ಇನ್ನೋಸೆಂಟ್ ಆಗಿರೋದಕ್ಕೆ ನೀವು ಒಳ್ಳೆ ಏನೋ ನಿಂಬೆ ಹಣ್ಣು ತರ ಸಿಕ್ಕಿದ್ದೀರಾ, ಚೆನ್ನಾಗಿ ಹಿಂಡಿ ಇಟ್ಟಿದ್ದಾರೆ, ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿ ಒಂದಿಷ್ಟೆಲ್ಲ ಬೈದು ಹೋಗಿದ್ದಾರೆ. ಇನ್ಮೇಲೆ ಈ ತರ ಮೋಸ ಹೋಗ್ಬೇಡಿ, ನೀವು ಮೋಸ ಹೋಗೋರು ಇರೋ ತನಕ ಮೋಸ ಮಾಡ್ತಾನೆ ಇರ್ತಾರೆ. ನಿಮ್ದು ತಪ್ಪಲ್ಲ, ನಿಮ್ ಇನ್ನೋಸೆನ್ಸ್ ನ ಅವ್ರು ಯೂಸ್ ಮಾಡ್ಕೊಂಡಿರೋದು ಅಂತ ಹೇಳಿ ಪಾಪ ನಮ್ಮಮ್ಮ ಅಷ್ಟು ಇದ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ಮನೇಲಿ ಹೆಂಗೆ ಅಂತಂದ್ರೆ ಜೋರ್ ಮಾಡಿದ್ರೆ ಅಟ್ಲೀಸ್ಟ್ ಈಗ ಹಸುಗ್ ಸಿಗೋದಾದ್ರೂ ಸಿಗಲ್ಲ, ನಾನ್ ಬರಲ್ಲ ಏನ್ ಮಾಡ್ಕೊಂತೀರಾ ಅನ್ಬಿಟ್ರೆ, ಅಥವಾ ನಾವ್ ಕೊಡಲ್ಲ ಅನ್ಬಿಟ್ರೆ, ಈ ತರದಲ್ಲಿ ಅವರು ಪಾಪ ರಿಕ್ವೆಸ್ಟ್ ಮಾಡಿದಾರೆ ಅಷ್ಟೇ. ಬಿಟ್ರೆ ನಮ್ಮಮ್ಮ ಅವ್ರು ಇನ್ನೋಸೆಂಟೇ ಬಿಡಿ, ಹೇಳಕ್ಕೆ ಮಾತೇ ಇಲ್ಲ, ಅಷ್ಟು ಇನ್ನೋಸೆಂಟ್ ನಮ್ಮಮ್ಮ. ಸರಿಯಾಗಿ ಹರಿಸಿದ್ದಾರೆ. ಅಟ್ಲೀಸ್ಟ್ ನಮ್ಗೆ ಯಾಮಾರಿದ್ದು ದುಡ್ಡು ಹೋಗಿದ್ದು ಯಾವ್ದು ಚಿಂತೆ ಇಲ್ಲ. ಒಂದು ಒಳ್ಳೆ ಗೈಡ್ಲೈನ್ಸ್ ಕೊಟ್ಬಿಟ್ಟು ಈ ತರ ಮಾಡಿ ಹಿಂಗ್ ನಿಲ್ಸ್ಬೇಕು ಅಥವಾ ಈ ತರ ಮಾಡ್ಬಾರ್ದು, ಈ ತರ ಏನೋ ಇದಿಷ್ಟು ಆಯ್ತು. ನಿಮ್ಗೂ ಒಂದ್ ಇನ್ಫಾರ್ಮೇಶನ್ ಅಂತ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಂಡೆ. ನೀವೇನಾದ್ರೂ ಹಸು ಸಾಕಿದ್ರೆ ಇದೊಂದು ಯೂಸ್ ಮಾಡ್ಕೊಳ್ಳಿ, ಒಂದು ಇನ್ಫಾರ್ಮೇಶನ್ ಇದೆ. ಪಾಪ ನಮ್ಮ ಅಕ್ಕ ಎಲ್ಲೆಲ್ಲೋ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಅಲ್ಲಿ ಸರ್ಚ್ ಮಾಡಿ, ಇಲ್ಲಿ ಸರ್ಚ್ ಮಾಡಿ ನಂಬರ್ ತೆಗೆದು ಅವ್ರನ್ನ ಕರೆಸಿ ಏನೋ ಒಂದು ಮಾಡಿದ್ರು. ನೋಡ್ಬೇಕು, ಅದು ಇನ್ನೂ ನಿಂತ್ಕೊಂಡಿಲ್ಲ. ಏನು ಸಾಧ್ಯನೋ ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತೀವಿ. ಅವರು ಪಾಪ ಹೇಳಿದ್ರು ತುಂಬಾ ಕಾಯಿಲೆ ಮೀರ್ಬಿಟ್ಟಿದೆ, ಗೊತ್ತಿಲ್ಲ, ನಾವು ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನೋಡೋಣ, ಎಲ್ಲ ರಾಯರ ಇಚ್ಛೆ, ರಾಯರಿದ್ದಾರಲ್ವಾ, ಸೊ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಇನ್ನು ಅಷ್ಟೇನೆ, ಕಳ್ದೋಗಿರೋ ಹಸು ಅಂತೂ ನಮಗೆ ಸಿಗಲ್ಲ, ಅದು ಗೊತ್ತಿರತ್ತೆ ನಿಮ್ಗೂ. ಯಾರು ಕದ್ಕೊಂಡು ಹೋಗಿರ್ತಾರೆ, ಏನಾಗಿರುತ್ತೆ ಅಂತ. ಅದು ಒಂದು ಬೇಜಾರು, ಇದು ಒಂದು ಬೇಜಾರು. ಆಮೇಲೆ ತೀರಾ ಮೂರ್ಖರು ಮಾಡಕ್ಕೆ ಹೋಗ್ತಾರಲ್ಲ, ಅವ್ರು ಮೂರ್ಖರಾಗಕ್ಕೆ ಹೋಗ್ಬೇಡಿ. ಸಿಕ್ಕಾಪಟ್ಟೆ ಜನ ಹಂಗೆ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ನಮ್ಮ ಅಮ್ಮನ ಮಾಡ್ಕೊಂಡಂಗೆ. ನಾಲೆಡ್ಜ್ ಇರಬೇಕು, ಆ ನಾಲೆಡ್ಜ್ ಎಲ್ಲಿಂದ ಸಿಗ್ಬೇಕಲ್ಲ, ಸರ್ಕಾರದಿಂದ ಏನೇನೋ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕಿಂತ ಒಂದೊಂದ್ಸರಿ ಇದನ್ನು ಒಂಥರ ಈ ಥರ ಫೆಸಿಲಿಟಿ ಇದೆ, ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಆಗಿದ್ರೆ ಈ ಥರ ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಎಲ್ಲೋ ಒಂದು ಕಡೆ ಅಡ್ವರ್ಟೈಸ್ಮೆಂಟು, ಮೆಸೇಜು, ಒಂದು ಇದೋ ಮತ್ತೊಂದು ಮಾಡಿದರೆ ಯಾರಿಗಾದ್ರೂ ಅವೇರ್ನೆಸ್ ಇರುತ್ತೆ. ಅವ್ರು ಎಲ್ಲೂ ಹೇಳಿಲ್ಲ, ನಮಗೂ ಗೊತ್ತಿಲ್ಲ ಈ ಥರ ಒಂದು ಫೆಸಿಲಿಟಿ ಇದೆ, ಬರುತ್ತೆ, ನಮಗೆ ಏನಾದರೂ ಇದ್ರೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ, ಹಸುಗೆ ಏನಾದರೂ ಆದ ತಕ್ಷಣ ಇಮ್ಮಿಡಿಯೇಟಾಗಿ ನಾವು ಕರೆಸ್ಬೋದು ಅಂತೆಲ್ಲ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಏನೇನೋ ಕೊಡ್ತಾರೆ, ಕೆಲ್ಸಕ್ಕೆ ಬರ್ದಲ್ಲೇ ಇರೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಟ್ಲೀಸ್ಟ್ ಇಂದ ಒಳ್ಳೊಳ್ಳೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಜನಗಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೋತೀನಿ ಅಲ್ವಾ. ತುಂಬ ಶ್ರಮ ಪಟ್ಟಿದ್ದಾರೆ, ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ. ಏನಾಗಲ್ಲ, ಉಳ್ಕೊಳುತ್ತೆ, ನಂಬಿಕೆ ಇದೆ, ಏನಾಗಲ್ಲ. ಅಂದಾಗೆ ಈಗ ಮೊನ್ನೆ ಒಂದು ವೀಕ್ ಬಿಫೋರಲ್ಲಿ ಪೇಲ್ಗಾವಲ್ಲಿ ಈ ಥರ ಟೂರಿಸ್ಟ್ ಮೇಲೆ ಅಟ್ಯಾಕ್ ಆಗಿತ್ತು. ಆ್ಯಕ್ಚುಲಿ ತುಂಬ ಅನ್ಯಾಯ. ಆ್ಯಕ್ಚುಲಿ ಈ ಥರ ಎಲ್ಲ ಆಗಬಾರ್ದು. ಅವ್ರು ಇವತ್ತಲ್ಲ, ಯಾವತ್ತೂ ಅಷ್ಟೇ, ನಾವು 2003 ಆರ್ಮಿಲಿ ಭರ್ತಿಯಾಗಿದ್ದು. ಅವತ್ತಿಂದ ಕೇಳ್ಕೊಂಬಂದಿದ್ದೀನಿ,
ಇಷ್ಟೊಂದು ದೊಡ್ಡದಿಲ್ಲ, ಅನಾಥ ಆಗಿಲ್ಲ, ಸಣ್ಣ ಪುಟ್ಟ ಆಪ್ರೇಷನ್ ಆಗೋದು. ಬಟ್ ಈ ಥರ ಅವರು ವಿತೌಟ್ ಆರ್ಮ್ಸ್ ಆಮ್ನೇಷನ್ ಅವ್ರ ಹತ್ರ ಏನಿರಲ್ಲ ಪಾಪ, ಸುಮ್ಮನೆ ಕೈಯಲ್ಲಿರ್ತಾರೆ. ಅವ್ರ ಮೇಲೆ ಹೋಗಿ ಅಟ್ಯಾಕ್ ಮಾಡ್ಬಿಟ್ಟು ಅವ್ರನ್ನ ಸಾಯಿಸೋದು ದೊಡ್ಡ ಸ್ಕೇನಲ್ಲ ಆ್ಯಕ್ಚುಲಿ. ಅವ್ರ ಬಟ್ಟಿಗೆ ಅವ್ರು ಮಾಡೋದು ಈ ಥರ ಆ್ಯಕ್ಚುಲಿ. ಅವ್ರದ್ದು ಅವ್ರ ಕೆಲಸನಿದೆ, ಅವ್ರ ಕಸುವೆ ಆ ಥರ ಮಾಡೋದು. ಏನು ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ಆ್ಯಕ್ಷನ್ ತೊಗೋಬೇಕು, ತಗೋತಾರೆ, ಮತ್ತೆ ಬರ್ತಾರೆ. ಅದರಲ್ಲೇ ನಾವು ನಾಗರಿಕರಾಗಿ ತುಂಬ ಇದು ಗೊತ್ತಿಲ್ಲದವ್ರಿಗೆ ಅವೇರ್ನೆಸ್ ಎಲ್ಲ ಇದು ಮಾಡಬೇಕು. ಇವು ಟೂರಿಸ್ಟ್ಗಳ ಸುಮಾರು ಕಡೆ ಜಾಗ ಇದೆ, ಇಲ್ಲಿ ಡೇಂಜರು, ಅಲ್ಲೆಲ್ಲ ಡೇಂಜರ್ ಝೋನ್ ಅಂತ ಇರುತ್ತೆ, ಅಲ್ಲೆಲ್ಲ ಹೋಗ್ಬಾರ್ದು ಆ್ಯಕ್ಚುಲಿ. ಯಾಕೆಂದರೆ ಇಲ್ಲೆಲ್ಲ ಒಂಥರ ಇಂಡಿಯಾದಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಇರ್ತಾರೆ. ಒಬ್ಬರು ಅಂತ ಥಿಂಕ್ ಮಾಡಿದೆ ಅವರು ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ. ಬಟ್ ಈ ಥರ ಮಾಡೋದೆಲ್ಲ ತಪ್ಪು ಆ್ಯಕ್ಚುಲಿ. 100% ಯಾರು ಒಪ್ಪಲ್ಲ ಇದು. ಇನ್ನೊಂದೇನೆಂದರೆ ಯಾವ್ದನ್ನ ಯಾವ ಥರ ಬೇಕು ಹಿಮ್ಮೆಟ್ಸ್ಬೋದು, ಹೊಡೆದಾಕ್ಬೋದು. ಬಟ್ ಇಲ್ಲಿ ಹೊರಗಡೆ ಎತ್ಕೊಂಡು ದೇಶದ್ರೋಹ ಕೆಲಸ ಮಾಡ್ತಾರೆ. ಅಂಥವ್ರನ್ನ ಯಾವತ್ತೇನು ಮಾಡೋಕ್ಕಾಗಲ್ಲ. ಅಂಥವ್ರಿಂದಲೇ ದೇಶಕ್ಕೆ ಜಾಸ್ತಿ ಡೇಂಜರು ಆ್ಯಕ್ಚುಲಿ. ಅವರಿಂದಲೇ ಅವ್ರು ಬೆಳೀತಾ ಇರೋದು. ಸೊ ಅವರಿಂದ ನಾವು ಇದು ಮಾಡ್ಬೋದು, ಬಟ್ ತಪ್ಪಿಸ್ಕೋಬೋದು, ಉಳಿಬೋದು. ಬಟ್ ಇದು ಹೊರಗಡೆ ಇರ್ತಾರಲ್ಲ ಟೆರರಿಸ್ಟು, ಅವರಿಂದ ತುಂಬ ಕಷ್ಟ, ತುಂಬ ಡೇಂಜರ್ ಅವರು. ಅಷ್ಟು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಟ್ ಎಲ್ಲರೂ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಪ್ರಪಂಚದಲ್ಲಿ ಏನು ನಡೀತದೆ ಕಮ್ಮಿಸ್ಕೊಂಡು ಅವ್ರಿಗೆ ಗೊತ್ತಿರಬೇಕು ಆ್ಯಕ್ಚುಲಿ. ಇಲ್ಲಾಂದರೆ ಏನು ಗೊತ್ತಾಗಲಿಲ್ಲಂದರೆ ತುಂಬ ತಿಳಿದಿರೋವಾಗಲಿ ಅವ್ರವ್ರ ಧರ್ಮಕ್ಕೆ ಇದಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಇದು ಮಾಡ್ತಾಯಿರ್ತಾರೆ. ಸೊ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಂಗೆ ಮಾಡಿ ಪ್ರಪಂಚ ಏನು ನಡೀತದೆ ಅದು ತಿಳ್ಕೊಬೇಕು. ಹೋಗಲೇ ತಿಳ್ಕೊಂಡೆ ಅವಾಗ ಸ್ವಲ್ಪ ಈಗಿನ ಸಮಾಜ ತಕ್ಕ ಬೆಳ್ಕೊಂಡು ಹೋಗೋಕ್ಕೆ ಸಾಧ್ಯ. ನಾನು ಇಷ್ಟು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾಶ್ಮೀರದಲ್ಲಿ ಸರ್ವಿಸ್ ಮಾಡ್ಬೇಕಾದ್ರೆ ಈ ಥರದ ಇನ್ಸಿಡೆಂಟ್ ಏನಾದರೂ ಆಗಿತ್ತಾ? ಇಲ್ಲ, ಈ ಥರ ಎಲ್ಲ ಆಗಿರಲಿಲ್ಲ ಆ್ಯಕ್ಚುಲಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಹೊರಗಡೆ ಅಂದರೆ ಸಿವಿಲಿಯನ್ಸ್ಗೆ ಆ್ಯಕ್ಚುಲಿ ಹೊಡೆದ್ರೆ ಇವತ್ತು ಫಸ್ಟ್ ಟೈಮು. ನಾನು 30-40 ವರ್ಷ ಆಯಿತು ಈ ಥರ ಕೇಳಿರಲಿಲ್ಲ ಆ್ಯಕ್ಚುಲಿ. ಫಸ್ಟ್ ಟೈಮ್ ಮಾಡಿದ್ರೆ ಸಣ್ಣ ಪುಟ್ಟ ಇಷ್ಟೊಂದು ಜನಕ್ಕೆ ಇದು ಮಾಡೋದು ಫಸ್ಟ್ ಟೈಮ್. ಫಸ್ಟ್ ಒಂದ್ಸಲಿ ಅಮರ್ನಾಥ್ ಬಸ್ ಮೇಲೆ ಅಟ್ಯಾಕ್ ಮಾಡಿದರು, ಆವಾಗಲೂ ಒಂದು 2-3 ಅಟ್ಯಾಕ್ ಇತ್ತು ಅಷ್ಟೇ. ಬಟ್ ಇವಾಗ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಈ ಥರ ಎಲ್ಲ ಮಾಡಬಾರ್ದು ಆ್ಯಕ್ಚುಲಿ. ಇದು ತಪ್ಪು. ಅವ್ರದ್ದು ಜೀವನ ನಮ್ಮದು ಜೀವನ. ಎಷ್ಟು ಮಕ್ಕಳಿಗೆ ಅನಾಥ ಆಗೋರು.